ನಾವು ನಮ್ಮ ಕೇಟ್ರಿಂಗಲ್ಲಿ ಮಿಕ್ಸ್ಚರ್ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಒಂದು ಬೇಸನ್ಗೆ ಹಾಕ್ಕೊಳ್ಳೋಣ. ಇದು ಒಂದೇ ಥರ ಬೀಳುತ್ತೆ, ಖಾರ ಬೂಂದಿ ಕಾಳು ಹೀಗಾಗಬೇಕು ಗರಿ ಗರಿಯಾಗಿ ನೋಡಿ. ಇದರಲ್ಲಿ ಒಂದು 1/4 kg ಇದೆ, ಒಂದು 150 ಗ್ರಾಮ್ ಹಾಕೋಣ ಸಾಕು. ಹೀಗೆ ಎಣ್ಣೆ ಒಳಗಡೆ ಬಿಡಬೇಕು. ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಒಂದು ಚೂರು ಅರಿಶಿನ, ಸ್ವಲ್ಪ ಓಮ, ಅದೇ ಎಣ್ಣೆ, ಒಂದು ಸೌಟು. ಎಲ್ಲ ನಮಗೆ ದೊಡ್ಡದು ಮಾಡಿ ಮಾಡಿ ರೂಢಿ ಆಗಿದೆ. ಸ್ನೇಹಿತರೆ ನೋಡಿದ್ರಿ ಹೇಗಿದೆ ಮಿಕ್ಸ್ಚರು? ನೋಡಿ ಚೆನ್ನಾಗಿದೆಯಾ? ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು 1000 ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ, ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಈಗ ಮಳೆ ಬರ್ತಿದೆ, ಒಂಥರ ಚಳಿ ಥಂಡಿ, ಇಂಥ ಸಮಯದಲ್ಲಿ ಖಾರವಾಗಿ ತಿನ್ನಲಿಕ್ಕೆ ಏನಾದರೂ ಬೇಕಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಕೇಟ್ರಿಂಗಲ್ಲಿ ಮಿಕ್ಸ್ಚರ್ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಇವತ್ತು ತೋರಿಸ್ಕೊಡ್ತೀನಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಮತ್ತು ಹಿಟ್ಟು ಕಳಿಸ್ಕೊಳ್ಳೋಣ ಬನ್ನಿ, ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಕಡಿಮೆನೇ ಮಾಡ್ತಿದ್ದೀನಿ, ಒಂದು 300 ಗ್ರಾಮ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಬೇಸನ್ಗೆ ಹಾಕ್ಕೊಳ್ಳೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಬೇಸನ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಗಂಟು ಇಲ್ಲದ ಹಾಗೆ ಕಲಿಸ್ಬೇಕು. ಕ್ಲೀನಾಗಿ ಗಂಟು ಇಲ್ಲದ ಹಾಗೆ ಈ ಥರ ಕೈ ಆಡಿಸಿ ಗಂಟನ್ನೆಲ್ಲ ಒಡೆದು ಕಲಿಸ್ಬೇಕು. ಕಲಿಸಿದ ನಂತರ ಇದಕ್ಕೆ ನಾವು ಯಾವ ಹದಕ್ಕೆ ಬೇಕೋ ಆ ಹದ ನಾನು ತೋರಿಸ್ತೀನಿ. ಆ ಹದಕ್ಕೆ ನಿಮಗೆ ನೀರು ಹಾಕಿ ಬೆರೆಸ್ಕೋಬೇಕು. ಅಲ್ಲಿವರೆಗೂ ಈ ಕಡಲೆ ಹಿಟ್ಟು ನೀವು ಎಷ್ಟೇ ಒಂದ್ರಿ ಆಡಿ ಜರಡಿ ಆಡಿ ಕಡಲೆ ಹಿಟ್ಟಿಗೆ ನೀರು ಹಾಕಿದ ತಕ್ಷಣ ಅದು ಗಂಟಾಗೋದು ಸಹಜ. ಅದನ್ನು ಈ ಥರ ಉಜ್ಜಿ ನಾವು ಗಂಟನ್ನು ಹೊಡಿಬೇಕಾಗಿ ಬರುತ್ತೆ. ಹೊಡಿಬೇಕೀಗೆ ಹೊಡೆದಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಇದಕ್ಕೂ ಅಷ್ಟೇ ನಾವು ಯಾವುದೇ ಕಲರು ಇದು ಎಲ್ಲ ಯೂಸ್ ಮಾಡಲ್ಲ, ಹಾಗೆಯೇ ಚೆನ್ನಾಗಿರುತ್ತೆ. ಈಗ ಹಿಟ್ಟು ಕಲಿಸ್ಕೊಂಡ್ವಲ್ಲ, ಕಲಸಾದ್ಮೇಲೆ ಬೇರೆ ಒಂದು ಇದಕ್ಕೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ. ಈಗ ನೋಡಿ, ಇದಕ್ಕೆ ನಾವು ಖಾರ ಬೂಂದಿ ತಟ್ಟೆ ಅಂತೀವಿ. ನಾವು ಅದಕ್ಕೋಸ್ಕರ ಖಾರ ಬೂಂದಿ ಮಾಡಲಿಕ್ಕೇ ಈ ತಟ್ಟೆಗಳನ್ನ ಇಟ್ಕೊಂಡಿರ್ತೀವಿ. ಇದು ಒಂದೇ ಥರ ಬೀಳುತ್ತೆ, ಖಾರ ಬೂಂದಿ ಕಾಳು. ಹೀಗೆ ನಿಧಾನಕ್ಕೆ ಬಿಡಬೇಕು. ಗರಿಗರಿಯಾಗಿ ಕರ್ಕೋಬೇಕು, ಮೆತ್ತಗೆ ಇರಬಾರ್ದು ಕಾಳು. ಖಾರ ಬೂಂದಿ ತಟ್ಟೆ, ಆ ತಟ್ಟೆ ಈ ಕಮರ್ಷಿಯಲ್ ಪರ್ಪಸ್ಗೆ ನಾವು ತೊಗೊಳ್ತೀವಿ. ನಿಮ್ಗೆ ಡೊಮೆಸ್ಟಿಕ್ ಪರ್ಪಸ್ ಬೇಕು ಅಂದರೆ ಅದೇ ಥರದ್ದು ಪುಟ್ಟದಾಗಿರೋದು ಸ್ಟೀಲ್ದು ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಅದನ್ನು ತೊಗೊಬಂದು ಅದರಲ್ಲೇ ಇದೇ ಮೆಥಡಲ್ಲಿ ನೀವು ಖಾರ ಬೂಂದಿನ ಕರಿಬೋದು. ಹೀಗಾಗಬೇಕು ಗರಿಗರಿಯಾಗಿ ನೋಡಿ. ಸೌಂಡ್ ಕೇಳ್ತಾ ಇದೆಯಾ? ಆ ಸೌಂಡ್ಗೆ ಕರಿಬೇಕು ನಾವು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಮತ್ತೊಂದು ಸಾರಿ ಅದೇ ಮೆಥಡ್ಡು
ಎಲ್ಲ 300 ಗ್ರಾಮ್ ಕಡಲೆ ಹಿಟ್ಟು ಏನು ತೊಗೊಂಡಿದ್ದೆ ಅಷ್ಟು ಬಾಣಲೆಗೆ ಬಿಟ್ಟು ಆಯಿತು. ಮನೇಲಿ ಈ ಥರ 2-3 ಲೀಟ್ರ್ ಎಣ್ಣೆ ಹಾಕ್ಕೊಳಕ್ಕಾಗಲ್ಲ. ನೀವು ಒಂದು 150 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡು 1 ಲೀಟ್ರ್ ಎಣ್ಣೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇದಾಯ್ತಲ್ಲ ನೋಡಿ, ಗರ್ಗರಿಯಾಗಿ ಚೆನ್ನಾಗಾಗಿದೆ. ಇದನ್ನು ಒಂದು ಬೇಸನ್ಗೆ ಬಗ್ಸ್ಕೊಳ್ಳೋಣ. ಬಗ್ಸಿ ನಂತರ ಕಡಲೆಕಾಯಿ ಬೀಜ ಬೇಕಲ್ಲ ಮಿಕ್ಸ್ಚರ್ಗೆ, ಅದು ಕಡಲೆಕಾಯಿ ಬೀಜನ ಒಂದು ಇದರಲ್ಲಿ ಒಂದು 1/4 kg ಇದೆ, ಒಂದು 150 ಗ್ರಾಮ್ ಹಾಕೋಣ ಸಾಕು. ಕಡಲೆಕಾಯಿ ಬೀಜ ತೀರಾ ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿರೋಲ್ಲ. ಕಡಲೆಕಾಯಿ ಬೀಜ ಅಲ್ಲೊಂದು ಇಲ್ಲೊಂದು ಸಿಗಬೇಕಷ್ಟೆ, ಆವಾಗಲೇ ಚೆಂದ. ಕಡಲೆಕಾಯಿ ಬೀಜಕ್ಕೋಸ್ಕರ ಮಿಕ್ಸ್ಚರ್ ಒಳಗಡೆ ಹಾಯ್ಕೊಂಡು ತಿಂತಾರೆ ಕಡಲೆಕಾಯಿ ಬೀಜನ. ನೋಡಿ ಈ ಬಣ್ಣಕ್ಕೆ ತೆಕ್ಕೋಬೇಕು. ಅದು ಕಚ ಕಚ ಅಂತ ಇರಬಾರ್ದು, ಹಸಿ ಇರಬಾರ್ದು. ನೋಡಿ ಅಲ್ಲೊಂದು ಬಿಳಿ ಕಡಲೆಕಾಯಿ ಬೀಜ ಕಾಣ್ತಿದೆಯಲ್ಲ, ಆ ಬಣ್ಣಕ್ಕೆ ತೆಕ್ಕೋಬೇಕು. ಈಗ ಕೊಬ್ಬರಿ ಈ ಥರ ಹೆಚ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ನಾವು ಪೂರ್ತಿ ಎಣ್ಣೆ ಒಳಗೆ ಹಾಕ್ಕೊಡ್ಬಾರ್ದು, ಯಾಕೆಂದರೆ ಕೊಬ್ಬರಿ ಬೇಗ ಕೆಂಪಗಾಗ್ಬಿಡುತ್ತೆ. ಈ ಥರ ಜಾರದ ಮೇಲೆ ಎಣ್ಣೆ ಜಾಲರಿ ಮೇಲೆ ಹಾಕ್ಕೊಂಡು ಅದನ್ನು ಹೀಗೆ ಎಣ್ಣೆ ಒಳಗಡೆ ಬಿಡಬೇಕು. ಬಿಟ್ಟು ಎಷ್ಟು ಒಂದು 30ರಿಂದ 40 ಸೆಕೆಂಡ್ ಅಷ್ಟೇ ಅದು ತೆಗೆದುಬಿಡ್ಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ನೋಡಿ ಈ ಕಲರ್ ತೆಕ್ಕೊಳ್ಳಿ ಸ್ನೇಹಿತರೆ. ಈಗ ಮಿಕ್ಸ್ಚರ್ ಅಂದ ತಕ್ಷಣ ಏನು, ಅದಕ್ಕೊಂದು ಕಡ್ಡಿ ಇರಬೇಕಲ್ಲ. ಖಾರ ಬುಂದಿ ಜೊತೆ ಕಡ್ಡಿ ಸಿಗುತ್ತಲ್ಲ, ಖಾರ ಶೇವೆ, ಅದನ್ನು ಮಾಡಬೇಕೀಗ. ಆ ಕಡ್ಡಿ ಖಾರ ಶೇವೆ ಮಾಡ್ತೀವಲ್ಲ, ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಒಂದು ಚೂರು ಅರಿಶಿನ, ಒಂದು 350 ಗ್ರಾಮ್ ಹಿಟ್ಟು ತೊಗೊಂಡಿದ್ದೀನಿ. ಆವಾಗಲೇ 350 ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ, 350 ಗ್ರಾಮ್ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು. ಅದಕ್ಕೆ ಒಂದು ಚೂರು ಅರಿಶಿನ, ಸ್ವಲ್ಪ ಓಮ್ ಕಾಳು ಗೊತ್ತಲ್ಲ, ಅಜ್ವಾಯಿನ್, ಒಂದು ಸ್ವಲ್ಪ ಉಪ್ಪು ಭಾಳ ಕಮ್ಮಿ ಇರಬೇಕು. ಯಾಕೆಂದರೆ ಇಲ್ಲಿ ಮಿಕ್ಸ್ಚರ್ ಕಲಸೋವಾಗಲೂ ಕೂಡ ನಾವು ಉಪ್ಪು ಹಾಕ್ತೀವಿ. ಆಮೇಲೆ ಇಲ್ಲಿ ಕಾಯಕ್ಕೆ ಇಟ್ಟಿದ್ವಲ್ಲ ಎಣ್ಣೆ, ಅದೇ ಎಣ್ಣೆ ಒಂದು ಸೌಟು ಹಾಕೋದು. ಹಾಕಿದ ನಂತರ ಇದನ್ನು ಕಲಿಸ್ಕೋಬೇಕು. ಕೂಡ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ಇದನ್ನು. ಈ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಂಟುತ್ತೆ. ಚಕ್ಲಿ ಹಿಟ್ಟಿಗೆ ಜಿಡ್ಡೆಲ್ಲ ಕೊಟ್ಟಿರ್ತೀವಿ, ಸಾಟಿ ಕೊಟ್ಟಿರ್ತೀವಲ್ಲ, ಚಕ್ಲಿ ಹಿಟ್ಟು ಕೈಗೆ ಜಾಸ್ತಿ ಅಂಟಲ್ಲ. ಕಡಲೆ ಹಿಟ್ಟು ಒಂಚೂರು ಅಂಟುತ್ತೆ. ಹಂಗಾಗಿ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೋತೀವಿ, ಆದರೂ ಅದ್ರ ಬುದ್ಧಿ ಅದು ಬಿಡೋಲ್ಲ. ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ನಮ್ಮ ಮನೇಲೇ ಇರುತ್ತಲ್ಲ ಚಕ್ಲಿ ಒರಳು, ಆ ಚಕ್ಲಿ ಒರಳು ಕೆಲವ್ರ ಮನೇಲಿ ಕೈಯಲ್ಲಿ ಹಾಗೆ ಪ್ರೆಸ್ ಮಾಡೋದಿರುತ್ತೆ, ಕೆಲವ್ರ ಮನೇಲಿ ಈ ಥರ ರೋಲ್ ಮಾಡೋದಿರುತ್ತೆ. ಈಗೆಲ್ಲ ಚಕ್ಲಿ ಮಿಕ್ಸ್ಚರು ಎಲ್ಲ ಈ ದೊಡ್ಡದು ಈಗ ನಾವು ಬಲ್ಕಾಗಿ ಮಾಡೋವಾಗ ಏನಾಗುತ್ತೆ, ಮಿಕ್ಸ್ಚರ್ ಮಣೆ ಅಂತ ಸಿಗುತ್ತೆ. ಆ ಮಿಕ್ಸ್ಚರ್ ಮಣೆಯಲ್ಲಿ ನಾವು ಇದು ಮಾಡಿಬಿಡ್ತೀವಿ, ಡೈರೆಕ್ಟು ಬಾಣಲೆ ಮೇಲೆ ಇಟ್ಟು ಅದರಲ್ಲೇ ಉಜ್ತೀವಿ. ಸೊ ಈಗ ಕಮ್ಮಿ ಕ್ವಾಂಟಿಟಿ ಮಾಡಬೇಕು ಅಂತ ಅಂದಾಗ ಈ ವಿಧವಾಗಿ ನಾವು ಸಣ್ಣ ಒರಳನ್ನು ತೆಗೆದುಕೊಂಡು ಇದರಲ್ಲಿ ನಿಮಗೆ ತೋರಿಸ ಹೋಗ್ತೀವಿ. ನೋಡಿ
ಎಲ್ಲ ನಮಗೆ ಆ ದೊಡ್ಡದು ಮಾಡಿ ಮಾಡಿ ರೂಢಿ. ಈ ಸಣ್ಣದರಲ್ಲಿ ಮಾಡಬೇಕು ಅಂದಾಗ ಏನೋ ಒಂಥರ ಮುಜುಗರ, ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಆಗಿದೆ ಸೌಂಡ್ ಕೇಳ್ತಾ? ಖಾರ ಬಂದು ಏನು ಸೌಂಡ್ ಬಂತು ಅದೇ ಸೌಂಡ್ ಬಂತಲ್ಲ. ಮತ್ತೊಂದು ಸಾರಿ ಅದೇ ಮೆಥಡು, ಹೊರಳಿಗೆ ಹಿಟ್ಟಾಕು, ಮತ್ತೊಂದು ಸಾರಿ ತಿರುಗಿಸಿ. ಸ್ನೇಹಿತರೆ, ಕಡ್ಡಿ ಆಯಿತು, ಖಾರ ಬುಂದಿ ಆಯಿತು, ಕಡಲೆಕಾಯಿ ಬೀಜ ಕರೆದಾಯಿತು, ಕೊಬ್ಬರಿ ಕರೆದಾಯಿತು. ಲಾಸ್ಟ್ ಕರಿಬೇವಿನ ಸೊಪ್ಪು ಮಿಕ್ಸ್ಚರ್ಗೆ ಭಾಳ ಇಂಪಾರ್ಟೆಂಟ್ ಇದು. ಮಿಕ್ಸ್ಚರ್ ಮಾಡುವ ಕೆಲಸ ನಿಮ್ಮ ಪೂರ್ತಿ ನೋಡಿಕೊಂಡ್ರಿ. ಹೀಗೆ ಮಿಕ್ಸ್ಚರ್ ಮಾಡ್ತೀವಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನೋಡಿ, ಅಂತಿಮ ಹಂತವಾಗಿ ನೋಡಿ ಸ್ವಲ್ಪ ಇಂಗಿನ ಪುಡಿ. ಇದು ನೀವು ಬೇಕಾದರೆ ಇಂಗಿನ ಪುಡಿ ಹಾಕ್ಕೋಬೋದು, ಇಲ್ಲ ಇನ್ನೇನು ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಕೋಬೋದು. ಒಂದು ಹಾಕೋವಾಗ ಇನ್ನೊಂದು ಹಾಕಬೇಡಿ ಅಷ್ಟೇ. ಇಂಗಿನ ಪುಡಿ ಹಾಕೋವಾಗ ಬೆಳ್ಳುಳ್ಳಿ ಹಾಕಬೇಡಿ, ಬೆಳ್ಳುಳ್ಳಿ ಹಾಕಿದ್ಮೇಲೆ ಹಿಂಗೆ ಹಾಕಬೇಡಿ. ಎರಡರಲ್ಲೊಂದು ಹಾಕಿದ್ರೆ ಮಾತ್ರ ಅದು ತುಂಬ ಅದ್ಭುತವಾಗಿ ಬರುತ್ತೆ. ಬೆಳ್ಳುಳ್ಳಿ ಉಪಯೋಗಿಸುವಂಥವ್ರು ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಳ್ಳಿ. ಮೇಲ್ಗಡೆ ಒಂಚೂರು ಉಪ್ಪು ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಮಿಕ್ಸ್ಚರ್ ಮಾಡೋದು ಹೆಂಗೆ ಅಂತ. ಇದು ಎಲ್ಲ ಕಾಲದಲ್ಲೂ ಕೈಗೆಟುಕುವ ದರದಲ್ಲಿ ಸಿಗುವಂಥದ್ದು. ಸ್ನೇಹಿತರೆ, ನೋಡಿದ್ರಿ ಹೇಗಿದೆ ಮಿಕ್ಸ್ಚರು? ನೋಡಿ, ಚೆನ್ನಾಗಿದೆಯಾ? ನೀವು ಹೀಗೆ ಮಾಡಿ ಮನೇಲಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ನಮಸ್ಕಾರ.